Hi, hello, welcome you all to GLB classes. I am Veena Kiran. So today's class, let's see TET question paper, old question paper, English paper 2, part 2. ಸೊ ನಾನು ಹೇಳಿದಾಗೆ ಫಸ್ಟ್ ಕ್ವೆಶನ್ ಅನ್ನ ನೋಡ್ಕೊಳ್ಳಿ. ಚೂಸ್ ದ ವರ್ಡ್ ವಿಚ್ ಮೀನ್ಸ್ ಕ್ವಾರಲ್. ಇದು ಬೇಕಾಗಲ್ಲ ನಮ್ಗೆ, ಅದ್ ನಾವೇ ಯೋಚನೆ ಮಾಡೋಣ. ಕ್ವಾರಲ್ ನ ಅರ್ಥ ಏನು? ಇದ್ರಲ್ಲಿ ಬಂದು ಕಾರ್ಟ್ಮನ್ ಸ್ಟಾಪ್ ಫಾರ್ ಇಸ್ ಮೀಲ್, ಪಾರ್ಟ್ ಆಫ್ ಸ್ಪೀಚ್ ಕೇಳಿದರೆ ಗ್ರಾಮರ್ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಪ್ಯಾಸೇಜ್ ನೋಡೋಣ. 33 third question. The cartman demanded ₹20 on reaching the village. ಕಾರ್ಟ್ಮನ್ ಅಂದ್ರೆ ಎತ್ತಿನ ಗಾಡಿ ಓಡಿಸೋನು. ಡಿಮ್ಯಾಂಡ್ ಅಂದ್ರೆ ಬೇಡಿಕೆ ಇಟ್ಟ. ₹20 ಆನ್ ರೀಚಿಂಗ್ ದ ವಿಲೇಜ್, ಹಳ್ಳಿಯನ್ನ ರೀಚ್ ಆದ್ಮೇಲೆ 20 ರೂಪಾಯಿಗಳಿಗೆ ಬೇಡಿಕೆ ಇಟ್ಟ ಕಾರ್ಟ್ಮನ್. ಯಾಕೆ ಅನ್ನೋದನ್ನ ನೋಡೋಣ. ಆಪ್ಷನ್ಸ್ ಅನ್ನು ನೋಡಕ್ ಹೋಗ್ಬೇಡಿ ಇವಾಗ, ಬರೀ ಕ್ವೆಶನ್ ಅನ್ನ ಮಾತ್ರ ನೋಡಿ. ಇನ್ನೊಂದು ಕ್ವೆಶನ್ ಓದಿ. ದ ಹೆಡ್ ಮ್ಯಾನ್ ಟೋಲ್ಡ್ ದ ಟ್ರಾವೆಲರ್. ಹೆಡ್ ಮ್ಯಾನ್ ಅಂದ್ರೆ ಹಿರೀಕ ಟ್ರಾವೆಲರ್ಗೆ, ಪ್ರಯಾಣಿಕನಿಗೆ ಹೇಳ್ದ, ಟು ಸ್ಟ್ಯಾಂಡ್ ಇನ್ ದ ಮಿಡ್ಲ್ ಆಫ್ ದ ರೋಡ್, ರಸ್ತೆಯ ಮಧ್ಯದಲ್ಲಿ ನಿಂತ್ಕೊಳ್ಳಕ್ಕೆ, ಹೋಲ್ಡಿಂಗ್ ₹10, ₹10 ಹಿಡ್ಕೊಂಡು, ನೋಟ್ ಇನ್ ಇಸ್ ಹ್ಯಾಂಡ್, ತನ್ನ ಕೈಯಲ್ಲಿ ₹10 ನೋಟ್ ಹಿಡ್ಕೊಂಡು ನಿಂತ್ಕೊಳಕ್ ಹೇಳ್ದ. ಇದೊಂದು ಸ್ಟೇಟ್ಮೆಂಟ್, ಇದು ಕ್ವಶನ್ ನಿಮಗೆ ಜ್ಞಾಪಕ ಇರ್ಲಿ. ಅಂಡ್ ಸೆಡ್, ಏನ್ ಹೇಳ್ದ ಮುಂದಕ್ಕೆ ಪ್ಯಾಸೇಜ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಟ್ರಾವೆಲರ್ ವಾಂಟೆಡ್ ಅ ಲಿಫ್ಟ್. ಟ್ರಾವೆಲರ್ಗೆ ಲಿಫ್ಟ್ ಬೇಕಿತ್ತು, ಯಾಕಂದ್ರೆ. ಓಕೆ, ನೆಕ್ಸ್ಟ್. ದ ಕಾರ್ಟ್ಮನ್ ಅಗ್ರಿ ಟು ಟೇಕ್ ದ ಟ್ರಾವೆಲರ್. ಎತ್ತಿನ ಗಾಡಿ ಓಡಿಸೋನು ಪ್ರಯಾಣಿಕನನ್ನ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಂಡ, ಯಾಕಂದ್ರೆ. ಸೊ ನಮ್ಗೆ ಇದು ಗೊತ್ತಾಗ್ಬೇಕು, ಏನದು ಪ್ಯಾಸೇಜ್ ಗೊತ್ತಾಗ್ಬೇಕು. ಓಕೆನಾ? ಸೊ ಇಷ್ಟು ವರ್ಡ್ಸ್ ಅನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಒಂದು, ಅವನು ಒಪ್ಕೊಳ್ಳೋ ಕಾರ್ಟ್ಮನ್ ಟ್ರಾವೆಲರ್ನ ಕರ್ಕೊಂಡು ಹೋಗಿ ಒಪ್ಕೊಂಡ, ಯಾಕಂದ್ರೆ. ಅಥವಾ ಟ್ರಾವೆಲರ್ಗೆ ಲಿಫ್ಟ್ ಬೇಕಾಗಿತ್ತು, ಯಾಕಂದ್ರೆ. ಹೆಡ್ ಮ್ಯಾನು ಅವನು ₹10 ಹಿಡ್ಕೊಂಡು ರೋಡಲ್ಲಿ ನಿಂತ್ಕೊಳ್ಳೋಕೆ ಹೇಳ್ದ, ಯಾಕಂದ್ರೆ. ಏನ್ ಹೇಳ್ದ? ಮತ್ತೆ ಕಾರ್ಟ್ಮನ್ ₹20 ಯಾಕೆ ಡಿಮ್ಯಾಂಡ್ ಮಾಡ್ದ ಅಂತ. ಬನ್ನಿ ಇವಾಗ ಇದನ್ನ ಪ್ಯಾಸೇಜ್ ಅನ್ನ ಹೇಗೆ ಓದೋದು ನೋಡೋಣ. ಇಲ್ಲಿ ನೀವು ಸ್ಕಿಮ್ಮಿಂಗ್ ಮಾಡ್ಕೊಂಡು ಓದ್ಕೊಂಡು ಹೋಗ್ಬೋದು. ಒನ್ ಡೇ ಮ್ಯಾನ್ ವಾಸ್ ಟ್ರಾವೆಲಿಂಗ್ ಅಲಾಂಗ್ ಬಿಸಿ ರೋಡ್. ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ದ. he was going to his village, ತನ್ನ ಹಳ್ಳಿಗೆ ಹೋಗ್ತಾ ಇದ್ದ. he was tired and sweat. ಅವನು ಟಯರ್ಡ್ ಆಗಿದ್ದ, ಸ್ವೆಟ್ ಬರ್ತಾ ಇತ್ತು ಮುಖದ ಮೇಲೆ. he stopped the cart that came along. ಅದೇ ರೋಡ್ ಅಲ್ಲಿ ಬಂದ ಕಾರ್ಟ್ ಅನ್ನ, ಎತ್ತಿನ ಗಾಡಿಯನ್ನು ನಿಲ್ಲಿಸ್ತಾ, asked the cartman to give him a lift ಕೊಡಂತ ಕೇಳ್ದ. ಸೊ ಒಂದು ಕ್ವಶನ್, ಲಿಫ್ಟ್ ಸಿಕ್ತಲ್ವಾ? ಓಕೆ. ಐ ವಿಲ್ ಟೇಕ್ ಯು ದೇರ್ ಫಾರ್ ₹10. ಅವ್ನು ₹10 ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕಾರ್ಟ್ಮನ್ ಹೇಳ್ದ. ದ ಟ್ರಾವೆಲರ್ ಅಗ್ರೀಡ್, ಕ್ಲೈಮ್ ಇಟ್ ದ ಕಾರ್ಟ್, ಒಪ್ಕೊಂಡು ಎತ್ತಿನ ಗಾಡಿಲಿ ಕೂತ. An hour later, the cartman stopped for midday meal. ಏನಕ್ಕೋಸ್ಕರ ನಿಲ್ಲಿಸ್ತಾರೆ? ಮಿಡ್ ಡೇ ಮೀಲ್ಗೋಸ್ಕರ. ಯಾರು? ಗಾಡಿ ಓಡಿಸೋನು. He went and sat under a tree. The traveler got down and sat under the shade of the cart. ಅವನು ಕೆಳಗಡೆ ಇಳಿದ್ಬಿಟ್ಟು ಆ ಕಾರ್ಟ್ ನ ಶೇಡ್ ಅಲ್ಲಿ, ಆ ಎತ್ತಿನ ಗಾಡಿಯ ನೆರಳಿನಲ್ಲಿ, ಶೇಡ್ ಅಂದ್ರೆ ನೆರಳಿನಲ್ಲಿ ಕೂತ. ದ ಕಾರ್ಟ್ಮನ್ ಫಿನಿಶ್ಡ್ ಈಟಿಂಗ್. ಊಟ ಮಾಡೋದನ್ನು ಮುಗಿಸ್ತಾ ಎತ್ತಿನ ಗಾಡಿ ಓಡಿಸೋನು. ದೇ ಸ್ಟಾರ್ಟೆಡ್ ದೇರ್ ಜರ್ನಿ ಅಗೇನ್. ಮತ್ತೆ ಪ್ರಯಾಣ ಮುಂದುವರಿಸಿದ್ರು. ವೆನ್ ದೇ ರೀಚ್ಡ್ ದ ವಿಲೇಜ್, ಅವರು ಹಳ್ಳಿಯನ್ನ ಸೇರಿದಾಗ, ಟ್ರಾವೆಲರ್ ಟುಕ್ ಔಟ್ ಅ ₹10 ನೋಟ್ ಟು ಪೇ ದ ಕಾರ್ಟ್ಮನ್. ಕಾರ್ಟ್ಮನ್ಗೆ ಕೊಡೋಕೋಸ್ಕರ ಆ ಟ್ರಾವೆಲರ್ ₹10 ಆಚೆಗೆ ತೆಗ್ದ. ಬಟ್ ಆದರೆ ಅನ್ನೋದು ಲಿಂಕರ್, ಜ್ಞಾಪಕ ಇಟ್ಕೊಳ್ಳಿ. ದ ಕಾರ್ಟ್ಮನ್ ವುಡ್ ನಾಟ್ ಟೇಕ್ ಇಟ್. ಆದ್ರೆ ಕಾರ್ಟ್ಮನ್ ಅದನ್ನ ತಗೊಳಕ್ ರೆಡಿ ಇರ್ಲಿಲ್ಲ. ಡಿಡ್ ಯು ರೆಸ್ಟ್ ಇನ್ ದ ಶೇಡ್ ಆಫ್ ಮೈ ಕಾರ್ಟ್? ನನ್ನ ಕಾರ್ಟ್ ನ ನೆರಳಿನಲ್ಲಿ, ನನ್ನ ಎತ್ತಿನ ಗಾಡಿ ನೆರಳಿನಲ್ಲಿ ನೀನ್ ರೆಸ್ಟ್ ಮಾಡ್ಲಿಲ್ವಾ? ದ ಹೀಟ್ ಆಫ್ ಮಿಡ್ ಡೇ ಸನ್, ಆ ಮಧ್ಯಾಹ್ನದ ಬಿಸಿಲಿನಲ್ಲಿ. ಯಸ್, ಪೇ ಮಿ ಫಾರ್ ದ ಶೇಡ್ ಟು. ನೋಡಿ, ಶೇಡ್ ಟು, ನೆರಳಿಗೂ ಸೇರಿಸಿ ಕೊಡು. ಗಿವ್ ಮಿ ₹20. ₹20 ಏನು ಕೊಡು? ನೆರಳಿಗೂ, ಕಾರ್ಟ್ ನ ನೆರಳಿಗೂ ಸೇರಿಸಿ ಕೊಡು ಅಂದ. ಟ್ರಾವೆಲರ್ ರೆಫ್ಯೂಸ್. ದೇರ್ ವಾಸ್ ಅ ಕ್ವಾರಲ್. ರೆಫ್ಯೂಸ್ ಮಾಡ್ತಾನೆ. ರೆಫ್ಯೂಸ್ ಅಂದ್ರೆ ತಿರಸ್ಕರಿಸ್ತಾನೆ. ಅಲ್ಲಿ ಜಗಳ ಆಗುತ್ತೆ, ಕ್ವಾರಲ್, ಜಗಳ. ದೇ ವೆಂಟ್ ಟು ದ ವಿಲೇಜ್ ಹೆಡ್ ಪರ್ಸನ್. ಆ ಹಳ್ಳಿಯ ಹಿರೀಕನ ಹತ್ರ, ಹೆಡ್ ಪರ್ಸನ್ ಅಂದ್ರೆ ಹಿರೀಕನ ಹತ್ರ ಹೋಗ್ತಾರೆ. ಡಿಸ್ಪ್ಯೂಟ್ ಅಂದ್ರೆ ಜಗಳ, ಕ್ವಾರಲ್, ಡಿಸ್ಪ್ಯೂಟ್ ಎರಡು ಒಂದೇ. ಇಟ್ ವಾಸ್ ಲೇಟ್ ಆಫ್ಟರ್ನೂನ್, ಸಂಜೆ ಆಗ್ತಾ ಬಂದಿತ್ತು. ದ ಹೆಡ್ ಮ್ಯಾನ್ ಆಸ್ ದ ಟ್ರಾವೆಲರ್ ಟು ಸ್ಟ್ಯಾಂಡ್ ಇನ್ ದ ಮಿಡ್ಲ್ ಆಫ್ ದ ರೋಡ್. ಆ ಊರಿನ ಹಿರೀಕ ಹೇಳ್ದ, ಸ್ಟ್ಯಾಂಡ್ ಇನ್ ದ ಮಿಡ್ಲ್ ಆಫ್ ದ ರೋಡ್ ಅಂತ. ನೀವು ಇದೇ ತರ ಪೆನ್ಸಿಲ್ ಅಲ್ಲಿ ಮೇನ್ ವರ್ಡ್ ಅನ್ನ ಅಂಡರ್ಲೈನ್ ಮಾಡ್ತಾ ಹೋಗಿ, ಯಾಕೆಂದ್ರೆ ಇನ್ನೊಂದ್ಸಲ ಮತ್ತೆ ಹುಡ್ಕೊಂಡ್ ಬಂದಾಗ ಈಸಿ ಆಗುತ್ತೆ. ಹೋಲ್ಡಿಂಗ್ ₹10 ಹಿಡ್ಕೊಂಡು ರೋಡಿನ ಮಧ್ಯದಲ್ಲಿ ನಿಂತ್ಕೊಳಕ್ ಹೇಳ್ದ. ದ ಟ್ರಾವೆಲರ್ ಡಿಡ್ ಆಸ್ ಹಿ ವಾಸ್ ಟೋಲ್ಡ್. ಸರಿ, ಟ್ರಾವೆಲರ್ ಹಾಗೆ ಹೋಗಿ ರೋಡ್ ಮಧ್ಯೆ ನಿಂತ. ದ ಹೆಡ್ ಮ್ಯಾನ್ ದೆನ್ ಟರ್ನ್ ಟು ದ ಕಾರ್ಟ್ಮನ್. ಕಾರ್ಟ್ಮನ್ ಕಡೆ ತಿರ್ಕೊಂಡು ಆ ಊರಿನ ಹಿರೀಕ ಹೇಳ್ತಾನೆ, ಗೋ ಟೇಕ್ both the rupees. ಹೋಗು, 2 ನೋಟುಗಳನ್ನ ತಗೋ ಅಂದ. ಬೋತ್, 2? ಕಾರ್ಟ್ಮನ್ ಕೇಳ್ದೆ, 2ನಾ? ಕನ್ಫ್ಯೂಸ್ ಆದ. ಎಸ್, ಸೆಡ್ ದ ಹೆಡ್ ಮ್ಯಾನ್. ಬೋತ್, ಹೌದು, 2. ದ ಒನ್ ಇನ್ ಇಸ್ ಹ್ಯಾಂಡ್. ಯಾವ್ದಾವ್ದಂದ್ರೆ ಅವನ ಕೈಯಲ್ಲಿರೋದು ಒಂದು, ಅಂಡ್ ಇಟ್ಸ್ ಶಾಡೋ ಆನ್ ದ ಗ್ರೌಂಡ್. ಅದ್ರ ಇರುತ್ತಲ್ಲ ಶಾಡೋ, ನೆರಳು ಇದೆಯಲ್ಲ ಗ್ರೌಂಡ್ ಮೇಲೆ, ಅದೆರಡು ತಗೋ ಹೋಗು. ಐ ಥಿಂಕ್ ದ ಶಾಡೋ ಆಫ್ ದ ರೂಪಿ ಇಸ್ ದ ಫೇರ್ ಪ್ರೈಸ್ ಫಾರ್ ದ ಶಾಡೋ ಆಫ್ ಅ ಕಾರ್ಟ್. ಆ ಕಾರ್ಟ್ ನ ಶಾಡೋಗೆ ನೀನು ದುಡ್ಡು ಕೇಳ್ತಿದ್ಯಲ್ವಾ, ಶೇಡ್ಗೋಸ್ಕರ, ಅದೇ ರುಪಿಯ ಶೇಡ್ ಅಲ್ಲಿದೆ, ಆ ನೋಟಿನ ನೆರಳಲ್ಲಿದೆ. ಸೊ ಹೇಗೆ ನಿನ್ನ ಎತ್ತಿನ ಗಾಡಿಯ ನೆರಳು
ನೆರಳಿಗೋಸ್ಕರ ದುಡ್ಡು ಕೇಳ್ತಿದ್ವಿ, ಅದೇ ನೆರಳು ರೂಪಾಯಿಯ ನೆರಳಲ್ಲಿದೆ, ಹೋಗು ತಗೋ ಅಂತ ಹೇಳ್ದ. ಸೊ ಅವಾಗ ಟ್ರಾವೆಲರ್ ಏನ್ ಮಾಡ್ತಾನೆ, ಕನ್ಫ್ಯೂಷನ್ ಆಗ್ಬಿಡ್ತಾನೆ. ಓಕೆ, ಬನ್ನಿ ನೋಡೋಣ. ದ ಕಾರ್ಟ್ಮನ್ ಡಿಮ್ಯಾಂಡೆಡ್ ₹20 ಆನ್ ರೀಚಿಂಗ್ ದ ವಿಲೇಜ್ ಆಸ್. ಯಾತಕ್ಕೋಸ್ಕರ? ಆನ್ಸರ್ ಇದು. ನೀವೆಲ್ಲ ಆಪ್ಷನ್ ಅನ್ನ ನೋಡ್ಕೊಳ್ಳಿ. ಸೊ ಈ ಫೆಲ್ ದಟ್ ಟ್ರಾವೆಲರ್ ಹ್ಯಾಡ್ ಟು ಪೇ ಫಾರ್ ದ ರೈಡ್. ಸೊ ಅವ್ನು ಅನ್ಕೊಂಡ ಟ್ರಾವೆಲರ್ ರೈಡು ಮತ್ತೆ ಶೇಡ್ ರೈಡ್ ಮಾಡ್ಕೊಂಡ್ ಬಂದಿದ್ದಕ್ಕೆ ಜೊತೆಗೆ ಶೇಡ್ ದ ಟ್ರಾವೆಲರ್ ಹ್ಯಾಡ್ ರಿಸೀವ್ಡ್ ಫ್ರಮ್ ದ ಕಾರ್ಟ್. ಆ ಕಾರ್ಡ್ ನ ಶೇಡ್ಗೂ ಸೇರಿಸಿ ಕೊಡ್ಬೇಕು ಅಂತ ಕೇಳ್ದ. ನೆಕ್ಸ್ಟ್, ದ ಹೆಡ್ ಮ್ಯಾನ್ ಟೋಲ್ಡ್ ದ ಟ್ರಾವೆಲರ್ ಟು ಸ್ಟ್ಯಾಂಡ್ ಇನ್ ದ ಮಿಡ್ಲ್ ಆಫ್ ದ ರೋಡ್. ಆ ಹಿರೀಕ ಮಿಡ್ಲ್ ಆಫ್ ದ ರೋಡ್ ಅಲ್ಲಿ ನಿಂತ್ಕೊಳಕ್ ಹೇಳ್ದ. ಅಂಡ್ ಸೆಡ್, ಹೇಳ್ಬಿಟ್ಟು ಹೀಗೆ ಹೇಳ್ತಾನೆ, ಏನಂತ? ಟೇಕ್ ದ ನೋಟ್, ಟೇಕ್ ಬೋತ್ ದ ನೋಟ್ಸ್, ಟೇಕ್ ಬೋತ್ ದ ನೋಟ್ಸ್ ಆನ್ಸರ್. ಎರಡೂ ನೋಟ್ಸ್ ಅನ್ನ ಹೋಗಿ ತಗೋ ಅಂತ ಕಾರ್ಟ್ಮನ್ ಹೇಳ್ದ. ಅದು ಕರೆಕ್ಟ್ ಆನ್ಸರ್. ಎಲ್ಲ ಆಪ್ಷನ್ ಅನ್ನ ನೀವು ನೋಡ್ಕೊಳ್ಳಿ. ಸೊ ನಿಮ್ ಪ್ಯಾಸೇಜ್ ಅರ್ಥ ಆಗಿದೆ, ಹಾಗಾಗಿ ಈ ಆಪ್ಷನ್ ಅನ್ನ ನೋಡ್ಕೊಳ್ಳಿ. ನಾನು ಕರೆಕ್ಟ್ ಆನ್ಸರ್ ನ ಮಾತ್ರ ಟಿಕ್ ಮಾಡ್ಕೊಂಡು ಹೋಗ್ತೀನಿ. ದ ಟ್ರಾವೆಲರ್ ವಾಂಟೆಡ್ ಅ ಲಿಫ್ಟ್ ಬಿಕಾಸ್ ಟ್ರಾವೆಲರ್ ಗೆ ಲಿಫ್ಟ್ ಬೇಕಿತ್ತು. ಯಾಕಂದ್ರೆ ಹಿ ವಾಸ್ ಟಯರ್ಡ್, ಅವನು ತುಂಬಾ ಟಯರ್ಡ್ ಆಗಿದ್ದ. 36th, ದ ಕಾರ್ಟ್ಮನ್ ಅಗ್ರಿ ಟು ಟೇಕ್ ದ ಟ್ರಾವೆಲರ್ ಬಿಕಾಸ್. ಟ್ರಾವೆಲರ್ ನ ಕರ್ಕೊಂಡು ಹೋಗಕ್ ಒಪ್ಕೊಂಡಿದ್ಯಾಕೆ? ಟ್ರಾವೆಲರ್ ಅಗ್ರಿ ಟು ಪೇ ₹10, ₹10 ಕೊಡೋಕೆ ಒಪ್ಕೊಂಡ, ಹಾಗಾಗಿ. ನೆಕ್ಸ್ಟ್, ದ ಟ್ರಾವೆಲರ್ ರೆಫ್ಯೂಸ್ ಟು ಪೇ ₹20 ಆಸ್ ಫೇರ್. ₹20 ಕೊಡೋದಕ್ಕೆ ಟ್ರಾವೆಲರ್ ರೆಫ್ಯೂಸ್ ಮಾಡ್ದ. ಯಾಕಂದ್ರೆ had agreed to pay only ₹10. He did not have the change. So first one is the answer. ₹10 ಕೊಡೋಕೆ ಒಪ್ಕೊಂಡಿದ್ದ, ಹಾಗಾಗಿ ₹20 ಕೊಡೋಕೆ ರಿಜೆಕ್ಟ್ ಮಾಡ್ದ, ರಿಫ್ಯೂಸ್ ಮಾಡ್ದ. 38th question is opposite for the word refuse is. refuse ಅನ್ನೋ ಪದದ ಆಪೋಸಿಟ್ ಅಂದ್ರೆ ಏನು? ವಿರುದ್ಧ ಪದ, ಆಂಟೋನಿಮ್ ಅಂತ ಇನ್ನೊಂದು ಪದದಲ್ಲಿ ಹೇಳ್ತೇವೆ. ರೆಫ್ಯೂಸ್ ಗೆ ಆಂಟೋನಿಮ್ ಏನು ನೋಡೋಣ ಬನ್ನಿ. ಆಪ್ಷನ್ 1 ಎಕ್ಸ್ಪೆಕ್ಟ್. ಎಕ್ಸ್ಪೆಕ್ಟ್ ಅಂದ್ರೆ ನಿರೀಕ್ಷಿಸು. ಇನ್ನೊಂದೈತೆ ಎಕ್ಸೆಪ್ಟ್ ಅಂತ, EXCEPT. ಅದು ಎಕ್ಸೆಪ್ಟ್ ಅಂದ್ರೆ ಹೊರತುಪಡಿಸಿ ಅಂತ, ಹೊರತುಪಡಿಸಿ. ಇದು ಎಕ್ಸ್ಪೆಕ್ಟ್ ಅಂದ್ರೆ ನಿರೀಕ್ಷಿಸು, ಅಕ್ಸೆಪ್ಟ್ ಒಪ್ಪಿಕೋ, ಡಿಮ್ಯಾಂಡ್ ಬೇಡಿಕೆ ಇಡು, ಡಿಕ್ಲೈನ್ ನಿರಾಕರಿಸು. ಸೊ ರೆಫ್ಯೂಸ್ ಅಂದ್ರೂ ಅದೇ ನಿರಾಕರಿಸು ಅಥವಾ ತಿರಸ್ಕರಿಸೋದು. ವಿರುದ್ಧ ಪದ ಯಾವ್ದಾಗುತ್ತೆ? ಎಕ್ಸೆಪ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಫಾರ್ಮ್ ಇದೆ 39 to 47 ಅಂದ್ರೆ 7 ಕ್ವಶನ್ಸ್ ಫಾರ್ಮ್ ಮೇಲೆ ಇದೆ. ಬನ್ನಿ ನೋಡೋಣ. ನಾನು ಯಾವಾಗ್ಲೂ ಸಜೆಸ್ಟ್ ಮಾಡ್ತೀನಿ ನಿಮ್ಗೆ, ಅದು ಪ್ಯಾಸೇಜ್ ಆಗಿರ್ಬೋದು, ಫಾರ್ಮ್ ಆಗಿರ್ಬೋದು, ಕ್ವಶನ್ ಅನ್ನ ಮೊದಲು ಓದಿ. ಕ್ವಶನ್ ಅನ್ನ ಓದಿ ಆ ನಂತರ ಆನ್ಸರ್ ಅನ್ನ ಹುಡುಕಿ. ಕ್ವಶನ್ ನೋಡೋಣ. ದ ಪೊಯೆಟ್ ಡಸ್ ನಾಟ್ ವಾಂಟ್ ಟು ಬಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಕೆಲವೊಮ್ಮೆ ಡಸ್ ನಾಟ್ ಪಾಸಿಟಿವ್ ನೆಗೆಟಿವ್ ನೋಡ್ಕೊಂಡಿಲ್ಲ ಅಂದ್ರೆ ಆನ್ಸರ್ ವ್ಯತ್ಯಾಸ ಆಗ್ಬಿಡುತ್ತೆ. ದ ಪೊಯೆಟ್ ಡಸ್ ನಾಟ್ ವಾಂಟ್ ಟು ಬಿ. ಪೊಯೆಟ್ ಏನ್ ಆಗಕ್ಕೆ ಇಷ್ಟ ಪಡ್ಲಿಲ್ಲ ಅಂತ. ನೆಕ್ಸ್ಟ್ ಕ್ವಶನ್, ಲಸ್ಟ್ ಆಫ್ ಫೇಮ್. ಈ ಇದ್ರಲ್ಲಿ ಲಸ್ಟ್ ಆಫ್ ಫೇಮ್ ಅಂದ್ರೆ ಏನು? ನೆಕ್ಸ್ಟ್ ಕ್ವಶನ್, ಇನ್ ದಿಸ್ ಫಾರ್ಮ್ ದ ವರ್ಡ್ ಲಿಬರ್ಟಿ ಅಂದ್ರೆ ಏನು? ನೆಕ್ಸ್ಟ್ ಕ್ವಶನ್, ದ ಪೊಯೆಟ್ ಸೇಸ್ ಲವ್ ಐ ಲವ್ ಟು ಸ್ಪಾನ್, ದಿಸ್ ಇಸ್ ಬಿಕಾಸ್. ಈ ಲೈನ್ ಇದೆ, ಯಾಕೆ ಈ ತರ ಅನ್ನೋ ಅರ್ಥ. ಯಾಕಂದ್ರೆ ಅಂತ ಇದೆ. ನೋಡೋಣ ಬನ್ನಿ. ಇಷ್ಟು ಕ್ಲೂಸ್ ಅನ್ನ ಇಟ್ಕೊಂಡು ಕೀವರ್ಡ್ಸ್ ಅಂತ ಕರಿತೀವಿ ನಾವು. ಕೀವರ್ಡ್ಸ್ ಅನ್ನ ನೋಡ್ಕೊಂಡು ಅದಕ್ಕೆ ಉತ್ತರವನ್ನ ಹುಡುಕ್ಬೇಕು. ರಿಚಸ್ ಐ ಹೋಲ್ಡ್ ಇನ್ ಲೈಟ್ ಎಸ್ಟೀಮ್ ಅಂಡ್ ಲವ್ ಐ ಲವ್ ಟು ಸ್ಪಾನ್. ಈ ರಿಚ್ ಅಂದ್ರೆ ಶ್ರೀಮಂತ ಆಗೋದು, ಅಥವಾ ಲವ್ ಅನ್ನೋದು, ರಿಚ್ ಅನ್ನೋದನ್ನ ನಾನು ಗೌರವಿಸ್ತೇನೆ, ಆದ್ರೆ ಅದು ನನಗೆ ಬೇಕಿಲ್ಲ. ಲವ್ ಐ ಲವ್ ಟು ಸ್ಪಾನ್, ಲವ್ ಅನ್ನ ನಾನು ಅಂದ್ರೆ ನೆಗ್ಲೆಕ್ಟ್ ಮಾಡ್ತೀನಿ. ಸ್ಪಾನ್ ಅಂದ್ರೆ ಪದದ ಅರ್ಥ ಬೇರೆ, ಹಲ್ ಕಿರಿಯೋದು ಅಥವಾ ಲವ್ ಅನ್ನ ನೋಡ್ರೆ ನನಗೆ ನಗು ಬರುತ್ತೆ ಅಂತ. ಅಂಡ್ ಲಸ್ಟ್ ಆಫ್ ಫೇಮ್ ವಾಸ್ ಬಟ್ ಅ ಡ್ರೀಮ್. ಈ ಫೇಮ್ ಅಂದ್ರೆ ಜನಪ್ರಿಯತೆ, ಲಸ್ಟ್ ಅಂದ್ರೆ ಹೆಚ್ಚು ತುಡಿತ, ಜನಪ್ರಿಯತೆಯ ತುಡಿತ ಅನ್ನುವಂಥದ್ದು ಒಂದು ಕನಸಿದ್ದ ಹಾಗೆ. ಜನಪ್ರಿಯತೆ ಬೇಕು 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 ಅನ್ನೋದು ಕನಸಿದ್ದ ಹಾಗೆ, ಅದು ಸಾಧ್ಯ ಆಗಲ್ಲ. ದಟ್ ವ್ಯಾನಿಶ್ಡ್ ವಿತ್ ಅ ಮಾರ್ನ್. ಈ ಜನಪ್ರಿಯತೆ ಅನ್ನೋದು ವ್ಯಾನಿಶ್ ಆಗ್ಬಿಡುತ್ತೆ. ವ್ಯಾನಿಶ್ ಅಂದ್ರೆ ಮಾಯ ಆಗ್ಬಿಡೋದು, ಅದೃಶ್ಯ ಆಗ್ಬಿಡೋದು. ವಿತ್ ಅ ಮಾರ್ನ್, ಬೆಳಗ್ಗೆ ಆಗ್ತಿದ್ದಂಗೆನೆ ಜನಪ್ರಿಯತೆ ಅನ್ನೋದು ಮಾಯ ಆಗುತ್ತೆ. ಅಂಡ್ ಇಫ್ ಐ ಪ್ರಾಪ್ ದ ಓನ್ಲಿ ಪ್ರೇಯರ್ ದಟ್ ಮೂವ್ಸ್ ಮೈ ಲಿಪ್ಸ್ ಫಾರ್ ಮೀ. ಸೊ ನಾನ್ ಮಾಡೋ ಒಂದೇ ಪ್ರೇಯರ್ ಏನಪ್ಪಾ ಅಂತಂದ್ರೆ, ಲೀವ್ ದ ಹಾರ್ಟ್ ದಟ್ ನೌ ಐ ಬೇರ್ ಅಂಡ್ ಗಿವ್ ಮಿ ಲಿಬರ್ಟಿ. ಸೊ ನನ್ನ ಹೃದಯವನ್ನ ಬಿಟ್ಟು ಹೋಗು, ಮತ್ತೆ ನನ್ಗೆ ಲಿಬರ್ಟಿ ಕೊಡು ಅಂತ. ಸೊ ನನ್ನ ಆತ್ಮಕ್ಕೆ, ನನ್ನ ಈ ದೇಹಕ್ಕೆ ನಾನು ಕೇಳೋದೇನು, ನನ್ನ ಆತ್ಮಕ್ಕೆ ಲಿಬರ್ಟಿ ಕೊಡು. ಅಂದ್ರೆ ಒಟ್ಟು ಸೇ ಗಿವ್ ಫ್ರೀಡಮ್, ಸ್ವಾತಂತ್ರ್ಯವನ್ನ ಕೊಡು ನನ್ನ ಆತ್ಮಕ್ಕೆ ಅನ್ನೋದನ್ನ ನಾನು ಕೇಳ್ತೇನೆ. ಎಸ್, ಆಸ್ ಮೈ ಸ್ವಿಫ್ಟ್ ಡೇಸ್ ನಿಯರ್ ದೇರ್ ಗೋಲ್. ನನ್ನ ದಿನಗಳು ಹತ್ರ ಆಗ್ತಿದ್ದ ಹಾಗೆ, ಇಟ್ಸ್ ಆಲ್ ದಟ್ ಐ ಇಂಪ್ಲೋರ್. ನಾನು ಕೇಳೋದಿಷ್ಟೇ, ಲೈಫ್ ಅಂಡ್ ಡೆತ್ ಎ ಚೈನ್ಲೆಸ್ ಸೋಲ್. ಸೊ ಜೀವನದಲ್ಲಿ ಅಥವಾ ಸಾವಿನಲ್ಲಿ ಕೇಳೋದು ನಾನು ಒಂದೇ, ಏನಪ್ಪಾ ಅಂದ್ರೆ ಚೈನ್ಲೆಸ್ ಸೋಲ್ ವಿತ್ ಕರೇಜ್ ಟು ಎಂಡ್ಯೂರ್. ನನಗೆ ಈ ಬಂಧಗಳಿಲ್ಲದಂತಹ ಆತ್ಮವನ್ನ ಕೊಡು. ಸೊ ಅದಕ್ಕೆ ನನಗೆ ಕರೇಜ್ ಟು ಎಂಡ್ಯೂರ್ ಅಂದ್ರೆ ಸಹಿಸ್ಕೊಳ್ಳೋದು ಅಥವಾ ಸಹಿಸ್ಕೊಳ್ಳೋದು.
ಲೈಫ್ ಅಂಡ್ ಡೆತ್ ಅಲ್ಲಿ ಜೀವನ ಮತ್ತು ಸಾವನ್ನ ನನಗೆ ಜೀವನದಲ್ಲಿ ಅಥವಾ ನನ್ನ ಸಾವನ್ನ ಎದುರಿಸುವ ಶಕ್ತಿ ಕೊಡು, ಅವನ್ನ ಸಹಿಸಿಕೊಳ್ಳೋ ಶಕ್ತಿ ಕೊಡು, ಎದುರಿಸುವ ಶಕ್ತಿ ಕೊಡು ಅಂತ ಅಷ್ಟೇ ನಾನು ಕೇಳ್ಕೊತೀನಿ ಅಂತ. ಈಗ ಉತ್ತರ ಗೊತ್ತಾಯ್ತಲ್ಲ. ದ ಪೋಯಟ್ ಡಸ್ ನಾಟ್ ವಾಂಟ್ ಟು ಬಿ ಏನಾಗಕ್ಕೆ ಇಷ್ಟ ಇಲ್ಲ ಅವ್ರಿಗೆ, ರಿಚ್ ಅಂಡ್ ಫೇಮಸ್ ಆಗೋದು, ರಿಚ್ ಆಗೋದು ಇಷ್ಟ ಇಲ್ಲ. ಲಸ್ಟ್ ಆಫ್ ಫೇಮ್ ಅಂದ್ರೆ ಏನು? ಲಸ್ಟ್ ಆಫ್ ಫೇಮ್ ಮಲ್ಟಿಪ್ಲೈ ಆಗುತ್ತಾ, ದ್ವಿಗುಣ ಆಗುತ್ತಾ? ಡಿಮಿನಿಶ್ ಅಂದ್ರೆ ಕುಂದೋದು, ಡಿಮಿನಿಶ್ ಅಂದ್ರೆ ಕುಂದುವುದು, ಕುಂದು ಹೋಗುತ್ತಾ? ವ್ಯಾನಿಶ್ ಅದೃಶ್ಯವಾಗೋದು, ಮಾಯವಾಗೋದು. ಶಾರ್ಪನ್ಸ್ ಇನ್ನು ಜಾಸ್ತಿ ಆಗೋದು. ಸೊ ಆನ್ಸರ್ ಇಸ್ ವ್ಯಾನಿಷಸ್, ಅಲ್ಲೇ ಕೊಟ್ಟಿದ್ದಾರೆ. ಲಸ್ಟ್ ಆಫ್ ಫೇಮ್ ವ್ಯಾನಿಷಸ್ ಅಂತ. ನೆಕ್ಸ್ಟ್, ದಿಸ್ ಪೋಯಮ್ ದ ವರ್ಡ್ ಲಿಬರ್ಟಿ ರೆಫರ್ಸ್ ಟು. ಈ ಪದ್ಯದಲ್ಲಿ ಲಿಬರ್ಟಿ ಅನ್ನೋದು ಯಾವ ಅರ್ಥವನ್ನ ಕೊಡುತ್ತೆ? ಜೀವನ, ಡೆತ್ ಸಾವು, ರಿಚಸ್ ಶ್ರೀಮಂತಿಕೆ, ಫ್ರೀಡಮ್ ಸ್ವಾತಂತ್ರ್ಯ. ಸೊ ಇಲ್ಲಿ ಡೆತ್ತಿನ ಮೂಲಕ ಫ್ರೀಡಮ್ ಕೊಡು ಅಂತ. ಲಿಬರ್ಟಿ ಅಂದ್ರೆ ನನ್ನ ಸಾವಿನ ಮೂಲಕ ನನಗೆ ಫ್ರೀಡಮ್ ಅನ್ನ ಕೊಡು ಅಂತ ಬಯಸುತ್ತೆ. ನೆಕ್ಸ್ಟ್ 42nd ದ ಪೋಯಟ್ ಸೇಸ್ ಲವ್ ಐ ಲಾವ್ ಟು ಸ್ಪಾನ್, ದಿಸ್ ಇಸ್ ಬಿಕಾಸ್. ನಾನು ಪ್ರೀತಿಯನ್ನ ನಾನು ಒಪ್ಕೊಳ್ಳೋದಿಲ್ಲ, ನಂಗೆ ಇಷ್ಟ ಇಲ್ಲ. ಐ ಲಾಫ್ ಎಟ್ ದಟ್, ಅದನ್ನ ನೋಡಿ ನಂಗೆ ನೋವು ಬರುತ್ತೆ ಅಂತ ಯಾಕೆ ಹೇಳ್ತಾರೆ? ಶಿ ಡಸ್ ನಾಟ್ ಬಿಲೀವ್ ಇನ್ ಲವ್, ನಂಬಿಕೆ ಇಲ್ಲ ಆಕೆಗೆ ಲವ್ ಮೇಲೆ. ಶಿ ವಿಲ್ ದ ಹೋಲ್ ವರ್ಲ್ಡ್ ಇಸ್ ಇನ್ ಲವ್, ಶಿ ಬಿಲೀವ್ಸ್ ಓನ್ಲಿ ಇನ್ ದ ವ್ಯಾಲ್ಯೂ ಆಫ್ ಮೆಟೀರಿಯಲಿಸ್ಟಿಕ್ ಪೊಸಿಷನ್. ಮೆಟೀರಿಯಲಿಸ್ಟಿಕ್ ಅಂದ್ರೆ ಬರೀ ಮೆಟೀರಿಯಲ್ಸ್, ವಸ್ತುಗಳನ್ನ ಹೊಂದುವುದು, ವಸ್ತುಗಳನ್ನ ಪಡ್ಕೊಳ್ಳೋದ್ರ ಮೇಲೆ ನಂಬಿಕೆ ಇರುತ್ತೆ ಅವಳು, ಅದನ್ನ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾಳೆ ಕವಿಯತ್ರಿ. ಶಿ ಮೇಕ್ಸ್ ಫನ್ ಆಫ್ ಎವ್ರಿಥಿಂಗ್. ಸೊ ಆನ್ಸರ್ ಇಸ್ ಶಿ ಡಸ್ ನಾಟ್ ಬಿಲೀವ್ ಇನ್ ಲವ್. ಆಕೆಗೆ ಲವ್ ಅಲ್ಲಿ ನಂಬಿಕೆ ಇಲ್ಲ. ಯಾರಿಗೆ? ಪೊಯೆಟಸ್ಗೆ. ನೆಕ್ಸ್ಟ್, ದ ವರ್ಡ್ ಇನ್ ದ ಪೋಯಮ್ ವಿಚ್ ಮೀನ್ಸ್ ಹ್ಯಾಪನಿಂಗ್ ಕ್ವಿಕ್ಲಿ, ಬೇಗ ಆಗ್ತಿದೆ ಅನ್ನೋದಕ್ಕೆ ಯಾವ ವರ್ಡ್ ಅನ್ನ ಬಳಸ್ತಿದ್ದಾರೆ? ಬೇಗ ಬೇಗ ಆಗುದು, ಎಸ್ಟೀಮ್ ಅಂದ್ರೆ ಗೌರವ, ಲಿಬರ್ಟಿ ಸ್ವಾತಂತ್ರ್ಯ, ಸ್ವಿಫ್ಟ್ ಕ್ವಿಕ್, ಇಂಪ್ಲೋರ್ ಬೇಡಿಕೋ ಅಂತ. ಆನ್ಸರ್ ಸ್ವಿಫ್ಟ್. ದ ರೈಮ್ ಸ್ಕೀಮ್ ಆಫ್ ದ ಪೋಮ್ ಇಸ್, ರೈಮಿಂಗ್ ಸ್ಕೀಮ್ ಅಂತ ಬರುತ್ತೆ. ಬಹಳ ಈಸಿ, ಒಂದ್ ಮಾರ್ಕ್ ಈಸಿಯಾಗಿ ತಗೋಬಹುದು. ಬನ್ನಿ ರೈಮಿಂಗ್ ಸ್ಕೀಮ್ ಹೇಗೆ ನೋಡ್ಕೊಳ್ಳೋದು ಅಂತ. ಈ ಪೋಯಮ್ ಅಷ್ಟೇ ಅಲ್ಲ, ಯಾವ ಪೋಯಮ್ ಕೊಟ್ಟರು ಹಾಗೆ ನೀವು ಈ ಟ್ರಿಕ್ ಅನ್ನ ಬಳಸಬಹುದು. ಫಸ್ಟ್ ಲೈನ್ ನೋಡಿ, ಎಸ್ಟೀಮ್, ಇದ್ರ ಜೊತೆಗೆ ರೈಮ್ ಆಗುವಂತ ವರ್ಡ್ ಯಾವುದು? ಡ್ರೀಮ್. ಸೊ ಇದಕ್ಕೆ ಎ ಅಂತ ಕೊಟ್ರೆ ಅದ್ರ ರೈಮಿಂಗ್ಗೂ ಎ ಅಂತ ಕೊಡ್ಬೇಕು. ರೈಮಿಂಗ್ ವರ್ಡ್ಗೆ ಎಸ್ಟೀಮ್, ಡ್ರೀಮ್. ಸ್ಕಾರ್ನ್, ಇದಕ್ಕೆ ಬಿ ಅಂತ ಕೊಟ್ರೆ ಮಾರ್ನ್, ಇದು ಬಿ ಆಗುತ್ತೆ. ಪ್ರೇಯರ್, ಸಿ ಅಂತ ಕೊಟ್ರೆ ಪ್ರೇಯರ್, ಬೇರ್, ಸಿ. ಮೀ, ಡಿ. ಫಾರ್ ಮೀ, ಗಿವ್ ಮಿ ಲಿಬರ್ಟಿ. ಸೊ ಗೋಲ್, ಸೋಲ್, ಇದು ಲಿಬರ್ಟಿ. ಗೋಲ್, ಸೋಲ್, ಈ. ಇಂಪ್ಲೋರ್, ಎಫ್. ಎಂಜೋರ್, ಎಫ್. ಸೊ ರೈಮಿಂಗ್ ಸ್ಕೀಮ್ ಇದು ಕರೆಕ್ಟ್ ಆಗಿ ಫಾಲೋ ಆಗಿದೆ. ಹಾಗಾಗಿ ಎ ಬಿ, ಸಿ ಡಿ, ಸಿ ಡಿ ಈ ತರ ಕಂಟಿನ್ಯೂ ಮಾಡಿದ್ರೆ 4 ತಗೊಂಡ್ರೆ ಏನಾಯ್ತು? ಎ ಬಿ ಆಯ್ತು. ಆಪ್ಷನ್ ನೋಡೋಣ ಬನ್ನಿ. ಆಪ್ಷನ್ ಎ ಬಿ ಇಲ್ಲಿದೆ ನೋಡಿ. 4 ಲೈನ್ ಸಾಮಾನ್ಯವಾಗಿ ಕನ್ಸಿಡರ್ ಮಾಡ್ತಾರೆ. ಎ ಅಂದ್ರೆ ಮೊದಲೆರಡು ರೈಮಿಂಗ್ ಆದ್ರೆ ಎ, 3-4 ಲೈನ್ ರೈಮಿಂಗ್ ಆದ್ರೆ ಎ ಬಿ ಬಿ ಅಂತ. ಓಕೆ, ಬಿ ಬಿ ಎ ಇದು ಬರೋದಿಲ್ಲ, ಬಿ ಬಿ ಬರೋದೇ ಇಲ್ಲ. ಬಿ ಎ ಕೂಡ ಬರಲ್ಲ. ನೆಕ್ಸ್ಟ್, ಫಿಗರ್ಸ್ ಆಫ್ ಸ್ಪೀಚ್ ಎಂಪ್ಲಾಯ್ಡ್ ಇನ್ ದ ಲೈನ್ ಇನ್ ಲೈಫ್ ಅಂಡ್ ಡೆತ್ ಅ ಚೈನ್ಲೆಸ್ ಸೋಲ್. ಜೀವನ ಮತ್ತು ಸಾವಿನಲ್ಲಿ ನನಗೆ ಬಂಧನವಿಲ್ಲದ ಬಂಧನವಿಲ್ಲದ ಆತ್ಮ ಬೇಕು ಅಂತ. ಇದು ಸಿಮಿಲಿನಾ? ಅಲ್ಲ. ಸಿಮಿಲಿ ಅಂದ್ರೆ ಏನು? ಅಲ್ಲಿ ಲೈಕ್ ಅಂಡ್ ಆಸ್ ಅನ್ನೋ ವರ್ಡ್ಸ್ ಇತ್ತು ಅಂದ್ರೆ ಅದು ಸಿಮಿಲಿ ಆಗುತ್ತೆ. ಅಂತೆ ಅನ್ನೋ ಅರ್ಥ. ಲೈಕ್ ಅಂದ್ರೆ ಅಂತೆ, ಅದರಂತೆ, ಅವಳಂತೆ, ಇದರಂತೆ ಅಂತ ಇದ್ದಾಗ ಸಿಮಿಲಿ ಆಗುತ್ತೆ. ಪರ್ಸಾನಿಫಿಕೇಶನ್ ಅಂದ್ರೆ ಏನು? ಇವಾಗ ಒಂದು ಆಬ್ಜೆಕ್ಟ್, ಯಾವ್ದೋ ಆಬ್ಜೆಕ್ಟ್ ಗೆ ಲೈಫ್ ಇಲ್ಲದೆ ಇರ್ತಕ್ಕಂತಹ ಆಬ್ಜೆಕ್ಟ್ ಗೆ ಲೈಫ್ ಅನ್ನ ಅಟ್ರಿಬ್ಯೂಟ್ ಮಾಡೋದು, ಜೀವ ತುಂಬಿ ಮಾತಾಡುವಂಥದ್ದು. ನನ್ಗೆ ಚೈನ್ಲೆಸ್ ಸೋಲ್ ಅಂತ ಅಂತಾರೆ. ಸೋಲ್ ಅಂದ್ರೆ ಏನು? ಆತ್ಮ. ಆತ್ಮಕ್ಕೆ ಏನು ಇದಿರ ಚೈನ್ಲೆಸ್ ಆಗಿರ್ಬೇಕು, ಅದು ಬಂಧನ ರಹಿತವಾದಂತಹ ಸೋಲು ನನಗೆ ಬೇಕು ಅಂತ ಕೇಳ್ತಾರೆ ಜೀವನದಲ್ಲಿ ಮತ್ತೆ ಸಾವಿನಲ್ಲಿ. ಹಾಗಾಗಿ ಅದು ಪರ್ಸಾನಿಫಿಕೇಶನ್. ವ್ಯಕ್ತಿತ್ವವನ್ನ ಪರ್ಸಾನಿಫೈ ಮಾಡೋದು, ಪರ್ಸನಾಲಿಟಿಯನ್ನ ಅಟ್ರಿಬ್ಯೂಟ್ ಮಾಡೋದು. ಓಕೆ, ದಟ್ ಈಸ್ ಪರ್ಸಾನಿಫಿಕೇಶನ್. ಮೆಟಾಫರ್ ಅಂತ ಅಂದ್ರೆ ಏನು? ಸೊ ಇಲ್ಲಿ ಲೈಕ್ ಆಸ್ ಬರುತ್ತೆ, ಬಟ್ ಮೆಟಾಫರ್ ಅಲ್ಲಿ ಅದರಂತೆ ಅಲ್ಲ, ಅವಳೆ. ಉದಾಹರಣೆಗೆ, he is like his father, he is like his father. ಅವನ ಅಪ್ಪನಂತೆ ಅನ್ನೋದು ಲೈಕ್ ಅಂತ ಬಂದಿದೆ, ಅಪ್ಪನಂತೆ. he is his father while walking, ನಡೆಯುವಾಗ ಅವನು ಅವ್ರ ಅಪ್ಪನೇ. ಇಲ್ಲಿ ಲೈಕ್ ಫಾದರ್ ಅನ್ನಲ್ಲ, he is like his father ವೈಲ್ ವಾಕಿಂಗ್, ನಡೆಯುವಾಗ ಅವನು ಅವ್ರ ಅಪ್ಪನೇ, ಅವ್ರ ಅಪ್ಪನೇ, ಅವ್ರ ಅಪ್ಪನಂತೆ. ಅದು ಸಿಮಿಲಿ. ಅವ್ರ ಅಪ್ಪನೇ ಅಂತ ಹೇಳೋದು ಮೆಟಾಫರ್ ಆಗುತ್ತೆ. ಕನ್ನಡದಲ್ಲಿ ಇದಕ್ಕೆ ರೂಪಕ ಅಲಂಕಾರ ಅಂತ ಕರೀತಾರೆ, ಇದಕ್ಕೆ ಉಪಮಾನ ಅಲಂಕಾರ ಅಂತ ಕರೀತಾರೆ. ಉಪಮಾನ ಅಲಂಕಾರ. ಇದಕ್ಕೆ ಐರನಿ ಅಂತಂದ್ರೆ ಹಾಸ್ಯ ಅಥವಾ ವಿಡಂಬನೆ ಅಂತ ಕರೀತಾರೆ. ವಿಡಂಬನೆ. ಪರ್ಸಾನಿಫಿಕೇಶನ್ಗೆ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಟ್ ಇಸ್ ಕಾಲ್ಡ್ ಇನ್ ಕನ್ನಡ. My brother is dash talented sitar player and has dash melodious voice. Correct article ಯಾವ್ದು?
ನಾನು ಆಲ್ರೆಡಿ ಈ ಕ್ಲಾಸ್ ಅನ್ನ ಮಾಡಿದ್ದೀನಿ. ನೀವೇನಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಅಲ್ಲಿ ಹೋಗಿ ನನ್ನ ವಿಡಿಯೋದಲ್ಲಿ ನೋಡಿದ್ರೆ ನೀವು ಒಂದು ವಿಡಿಯೋ, 2 ವಿಡಿಯೋ, ಬೇಸಿಕ್ ಮತ್ತು ಮಲ್ಟಿಪಲ್ ಚಾಯ್ಸ್ 2 ವಿಡಿಯೋ ನೋಡಿದ್ರೆ ಸುಮಾರು 50ಕ್ಕಿಂತ ಹೆಚ್ಚು MCQ ನ ಸಾಲ್ವ್ ಮಾಡಲಾಗಿದೆ. ಸೊ ನೀವು ಯಾವುದೇ ಟಾಪಿಕ್ ಕೊಟ್ಟರು ಬರೀತೀರಾ. ಮೈ ಬ್ರದರ್ ಇಸ್ ಡ್ಯಾಶ್ ಟ್ಯಾಲೆಂಟೆಡ್. ಟು ಅನ್ನೋದು ಕಾನ್ಸನೆಂಟ್ ವ್ಯಂಜನ ಶಬ್ದ ಆಗಿರೋದ್ರಿಂದ ಯಾವ್ದು ಬರ್ಬೇಕು ಇಲ್ಲಿ? ಎ ಬರ್ಬೇಕು. ಎ ಟ್ಯಾಲೆಂಟೆಡ್. ಸಿತಾರ್ ಪ್ಲೇಯರ್ ಅಂಡ್ ಹ್ಯಾಸ್ ಫುಲ್ ಸ್ಟಾಪ್ ಬೇಕಾಗಲ್ಲ. ಅಂಡ್ ಹ್ಯಾಸ್ ಡ್ಯಾಶ್ ಮೆಲೋಡಿಯಸ್. ಎಂ ಅನ್ನೋದು ಕೂಡ ಏನು? ವ್ಯಂಜನ. ವ್ಯಂಜನ ಆಗಿರೋದ್ರಿಂದ ಯಾವ್ದು ಬರ್ಬೇಕು? ಎ ಬರ್ಬೇಕು. ಎ ಅಂಡ್ ಎ ಯಾವ್ದಿದೆ? ದಿಸ್. A talented sitar player and he has a melodious voice. Next, 47. Hemant opened a garage dash to his things out. ಇಲ್ಲಿ ಲಿಂಕರ್ಗೆ ಇನ್ನೊಂದು ವರ್ಡ್ ಕಂಜಂಕ್ಷನ್ ಅಂತ ಕೂಡ ಹೇಳ್ತೀವಿ. ಲಿಂಕರ್, ಪಾಪ್ಯುಲರ್ ಲಿಂಕರ್, ಆರ್ ಅಂಡ್ ಬಟ್ ಅಂಡ್ ಬಿಕಾಸ್ ಆಸ್ ಸೊ ಇವೆಲ್ಲ ಪಾಪ್ಯುಲರ್ ಲಿಂಕರ್ಸ್. ಓಕೆ, ಆಲ್ದೋ ದೋ ಅದೆಲ್ಲ. ಹೇಮಂತ್ ಗ್ಯಾರೇಜ್ ಅನ್ನ ಓಪನ್ ಮಾಡ್ದ, ಆಮೇಲೆ ಥಿಂಗ್ಸ್ ಅನ್ನ ಆಚೆಗೆ ತಗೊಂಡ. ಮತ್ತು ಅಂತ ಬರ್ಬೇಕು. ಎರಡೂ ಪಾಸಿಟಿವ್ ಇದಾವೆ. ಸೊ ಪಾಸಿಟಿವ್ ಇದ್ದಾವಾಗ ಗ್ಯಾರೇಜ್ ಓಪನ್ ಮಾಡ್ದ ಮತ್ತು ಥಿಂಗ್ಸ್ ಅನ್ನ ಆಚೆಗೆ ತಗೊಂಡ ಅಂಡ್ ಬರುತ್ತೆ. ನೆಕ್ಸ್ಟ್, ದ ಸೈಕ್ಲೋನ್ ಕಾಸ್ ಡ್ಯಾಶ್ ಡ್ಯಾಮೇಜ್ ಟು ದ ಸಿಟಿ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಇಲ್ಲಿ ಕೇಳಿರೋದು ವರ್ಬ್ ಅಲ್ಲ. ಫಾರ್ಮ್ ಆಫ್ ವರ್ಬ್ ಬೇರೆ, ಇಲ್ಲಿ ಕೇಳಿರೋದು ವರ್ಡ್. ಅಂದ್ರೆ ಒಂದು ವರ್ಡ್ ಅನ್ನ ಕೊಟ್ಬಿಟ್ಟು ಇಲ್ಲಿ ಯಾವ್ದು ಸೂಟ್ ಆಗುತ್ತೋ ಅದನ್ನ ಬರೀರಿ ಅಂತಾರೆ. ಸೈಕ್ಲೋನ್ ಕಾಸ್ ಡ್ಯಾಶ್ ಡ್ಯಾಮೇಜ್. ಎಕ್ಸ್ಟೆಂಡ್ ಡ್ಯಾಮೇಜ್? ನೋ. Extended damage to the city, extension damage, extensive damage. So answer is extensive damage. Adjective ಇದು ಈ ವರ್ಡ್ ಅನ್ನ ಸೇರಿಸಬೇಕು. ಎಕ್ಸ್ಟೆನ್ಸಿವ್ ಇದು ಸೂಕ್ತ ಆಗುತ್ತೆ. 49th, Mrs. Lata is the teacher. She dash teaching in the class now. Correct word to be filled in the blank. ಯಾವ ವರ್ಡ್ ಹಾಕ್ಬೇಕು ಇದರಲ್ಲಿ ಅಂತ. ಇದು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್. ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ವರ್ಬ್ ನ ಯಾವ ಫಾರ್ಮ್ ಕರೆಕ್ಟ್ ಆಗಿದೆ ಅಥವಾ ಯಾವುದು ಸೂಟಬಲ್ ಆಗುತ್ತೆ ಇಲ್ಲಿ ನೋಡಿ ಅಂತ. ಯಾವ ವರ್ಬ್ ಹೆಲ್ಪಿಂಗ್ ವರ್ಬ್ ಸೂಟ್ ಆಗುತ್ತೆ. ಮಿಸಸ್ ಲತಾ ಈಸ್ ಪ್ರೆಸೆಂಟ್ ಟೆನ್ಸ್ ಇದೆ. ನೀವು ಕೀವರ್ಡ್ ಅನ್ನು ನೋಡ್ಕೋಬೇಕು. ಈಸ್ ಪ್ರೆಸೆಂಟ್ ಟೆನ್ಸ್. ಓಕೆ, ಶಿ ದ ಟೀಚರ್. ಶಿ ಡ್ಯಾಶ್ ಟೀಚಿಂಗ್ ಇನ್ ದ ಕ್ಲಾಸ್ ನೌ ಅಂದ್ರೆ ಈಗ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಶಿ ಪ್ರೆಸೆಂಟ್ ಟೆನ್ಸ್ ಇದೆ. ಸೊ ಶಿ ಈಸ್ ಟೀಚಿಂಗ್ ಅಂತ ಬರ್ಬೇಕು. ವಾಸ್ ಅನ್ನೋದು ಪಾಸ್ಟ್ ಟೆನ್ಸ್. ಆರ್ ಅನ್ನೋದು ಇಲ್ಲಿ ಪ್ರೆಸೆಂಟ್ ಟೆನ್ಸ್. ಬಟ್ ಶಿ ಆರ್ ಬರಲ್ಲ, ದೇ ಆರ್ ಬರುತ್ತೆ. ಹಿ ಈಸ್ ಇನ್ ದ ರೈಟ್ ಆನ್ಸರ್. ಹಿ ಈಸ್ ಟೀಚಿಂಗ್ ಇನ್ ದ ಶಿ ಈಸ್ ಟೀಚಿಂಗ್ ಇನ್ ದ ಕ್ಲಾಸ್ ನೌ. Next, if breakdown means stop working, the word break in means. breakdown ಅಂದ್ರೆ ಕೆಲಸ ಮಾಡೋದು ನಿಲ್ಸೋದು ಅಥವಾ ರಿಪೇರಿಗೆ ಬರೋದು. ಬ್ರೇಕ್ ಇನ್ ಅಂದ್ರೆ ಏನು? ಮುರಿದು ಒಳಗ್ ನುಗ್ಗೋದು ಅಂತ. ಎಂಟರ್ ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಒಳಗಡೆ ಬರೋದು. ಎಂಡ್ ಎ ಮ್ಯಾರೇಜ್ ಮದುವೆನ ಮುಗಿಸೋದು. ಬ್ರೇಕ್ ಮುರಿಯೋದು ಪೈಪ್ ಅನ್ನ. ಟು ಲೀವ್ ಸಮಥಿಂಗ್ ಏನಾದ್ರೂ ಬಿಟ್ಟು ಹೋಗೋದು. ಸೊ ಆನ್ಸರ್ ಇಸ್ ಎಂಟರ್ ಇಲ್ಲೀಗಲಿ. ಕಾನೂನು ಬಾಹಿರವಾಗಿ ಬರೋದಕ್ಕೆ ಬ್ರೇಕ್ ಇನ್ ಅಂತ. ದೂಕೊಂಡು ಅದು ಎಂಟರ್ ಆಗೋದಕ್ಕೆ ಬ್ರೇಕ್ ಇನ್ ಅಂತ ಕರಿತೀವಿ. ಸ್ಟೋರಿ ಟೆಲಿಂಗ್ ಆಕ್ಟಿವಿಟಿ ಇನ್ ಕ್ಲಾಸ್ ರೂಮ್ ಫೆಸಿಲಿಟೇಟ್ಸ್. ಸ್ಟೋರಿ ಟೆಲಿಂಗ್ ಆಕ್ಟಿವಿಟಿ ಅನ್ನುವಂಥದ್ದು ಏನನ್ನ ಫೆಸಿಲಿಟೇಟ್ ಮಾಡುತ್ತೆ? ಹ್ಯಾಂಡ್ ಐ ಕೋಆರ್ಡಿನೇಷನ್ ಇನ್ ಚಿಲ್ಡ್ರನ್. ಕೈಯು ಮತ್ತೆ ಕಣ್ಣುಗಳ ಕೋಆರ್ಡಿನೇಷನ್. ಕಣ್ಣುಗಳು ಕೋಆರ್ಡಿನೇಷನ್ ಬೇಕಾ ಸ್ಟೋರಿ ಟೆಲಿಂಗ್ ಇರೋದಕ್ಕೆ? ಪ್ಯಾಸಿವ್ ಪಾರ್ಟಿಸಿಪೇಷನ್, ಪ್ಯಾಸಿವ್ ಅಂದ್ರೆ ಸುಮ್ಮನೆ ಕೇಳಿಸ್ಕೊಳ್ಳೋದು. ಇಂಟ್ರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವೈರನ್ಮೆಂಟ್, ತುಂಬಾ ಇಂಟ್ರಾಕ್ಟ್ ಮಾಡುತ್ತಾ ಕ್ಲಾಸ್ ಅಲ್ಲಿ ಟೀಚರ್ ಕೇಳೋದು, ಸ್ಟೂಡೆಂಟ್ಸ್ ಆನ್ಸರ್ ಮಾಡೋದು, ಅದರ ಇಂಟ್ರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಆಗುತ್ತಾ? ರೀಡಿಂಗ್ ಸ್ಕಿಲ್, ಓನ್ಲಿ ರೀಡಿಂಗ್ ಸ್ಕಿಲ್ ಆಗುತ್ತಾ? ಕರೆಕ್ಟ್ ಆನ್ಸರ್ ಇಸ್ ಇಂಟ್ರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವೈರನ್ಮೆಂಟ್. ಸ್ಟೋರಿ ಹೇಳ್ತಾ ಅವರು ಯೋಚನೆ ಹೇಳ್ಬೇಕಂದ್ರ ಇಂಟ್ರಾಕ್ಟಿವ್ ಆಗುತ್ತೆ. ನೆಕ್ಸ್ಟ್, ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಫೋಕಸಸ್ ಆನ್. ಈ ಲ್ಯಾಂಗ್ವೇಜ್ ಅಲ್ಲಿ ಮೆಥಡ್ಸ್ ಬರುತ್ತೆ. ಅದರಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಅನ್ನುವಂಥದ್ದು ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ? ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್. ಕಲಿಕಾರ್ಥಿಗಳಿಗೆ ಹೊಸ ಜ್ಞಾನವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವ್ರನ್ನ ಎಂಗೇಜ್ ಮಾಡುತ್ತೆ. ದ ರೋಲ್ ಆಫ್ ಇಮಿಟೇಷನ್, ಸುಮ್ನೆ ಇಮಿಟೇಟ್ ಮಾಡೋದು ಇನ್ನೊಬ್ರನ್ನ ನೋಡಿ, ಅದನ್ನ ಫೋಕಸ್ ಮಾಡುತ್ತೆ. ಮೆಮೊರೈಸಿಂಗ್ ಗ್ರಾಮರ್, ಸುಮ್ನೆ ಮೆಮೊರೈಸ್ ಮಾಡೋದು, ಬೈ ಹಾರ್ಟ್ ಮಾಡೋದು, ಅದನ್ನ. ದ ಡಾಮಿನೆಂಟ್ ರೋಲ್ ಆಫ್ ದ ಟೀಚರ್, ಯಾವತ್ತೂ ತಿಳ್ಕೊಳ್ಳಿ ಟೀಚರ್ ಡಾಮಿನೆಂಟ್ ಆಗಲ್ಲ ಕ್ಲಾಸ್ ರೂಮ್ ಅಲ್ಲಿ. ಟೀಚರ್ ಏನಿದ್ರು ಫೆಸಿಲಿಟೇಟರ್ ಆಗಿರ್ತಾರೆ. ಏನು? ಫೆಸಿಲಿಟೇಟರ್ ಆಗಿರ್ತಾರೆ. ಮತ್ತೆ ಕ್ಲಾಸ್ ರೂಮ್ಗಳು ಯಾವಾಗ್ಲೂ ಚೈಲ್ಡ್ ಸೆಂಟ್ರಿಕ್ ಇರುತ್ತೆ ಕ್ಲಾಸ್ ರೂಮ್ಗಳು, ಟೀಚರ್ ಸೆಂಟ್ರಿಕ್ ಇರಲ್ಲ. ಹಾಗಾಗಿ ರಾಂಗ್. ನೀವು ಇದನ್ನು ಜನರಲ್ ಆಗಿ ಇದನ್ನ ನೋಡಿದ್ರೇನೆ ಹೇಳ್ಬಿಡ್ಬೋದು. ಓದಿಲ್ಲ ಅಂದ್ರೂ ಕೂಡ ಆನ್ಸರ್ ಮಾಡ್ಬಿಡ್ಬೋದು. ನೋಟ್ ದಿಸ್ ದಿಸ್ ಇಸ್ ದ ರೈಟ್ ಆನ್ಸರ್. CCE ಸ್ಟ್ಯಾಂಡ್ಸ್ ಫಾರ್, ಹೈಸ್ಕೂಲ್ ಅಲ್ಲಿ ಪ್ರೈಮರಿಯಲ್ಲೂ ಕೂಡ CCE ಅಂತ ಇದೆ. ಈವನ್ PU ಕಾಲೇಜಲ್ಲಿ ಕೂಡ ಇದೆ. ಏನಂದ್ರೆ ಕಾಂಪ್ರಹೆನ್ಸಿವ್ ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ವ್ಯಾಲ್ಯೂಯೇಷನ್ ಅಂತ. ಕಂಟಿನ್ಯೂಸ್ ಅಂದ್ರೆ ಯಾವಾಗ್ಲೂ ಪ್ರತಿ ಕ್ಲಾಸ್ ರೂಮ್ ಅಲ್ಲಿ ಬಿಹೇವ್ ಮಾಡೋದು, ಹೋಮ್ವರ್ಕ್ ಕೊಡೋದು,
ಕ್ಲಾಸ್ ವರ್ಕ್ ಮೇಂಟೈನ್ ಮಾಡೋದು, ಅವನು ಸ್ಟೂಡಿಯಸ್ ಆಗಿ ಬರ್ತಾರಾ ಇಲ್ವಾ, ಎವ್ರಿಥಿಂಗ್ ಈಸ್ ಅಕೌಂಟೆಡ್, ಎವ್ರಿಥಿಂಗ್ ಈಸ್ ಕೌಂಟೆಡ್. ಕಾಂಪ್ರಹೆನ್ಸಿವ್ ಆಗಿ ಇವ್ಯಾಲ್ಯೂಯೇಟ್ ಮಾಡೋದೇ ಸಿಪಿಇ. Next, classroom transaction in language class should focus on the development of the receptive skills before the development of the productive skill. So receptive skills ಅಂದ್ರೆ ಸ್ವೀಕಾರ ಮಾಡುವಂತಹ ಕೌಶಲ್ಯ, ಅಂದ್ರೆ ರಿಸೀವ್ ಮಾಡ್ಕೊಳ್ಳೋದು. ಮಗು ಎಷ್ಟು ರಿಸೀವ್ ಮಾಡ್ಕೊಳ್ಳೋ ಸ್ಕಿಲ್ ಇದೆ. ಪ್ರೊಡಕ್ಟಿವ್ ಅಂದ್ರೆ ರಿಸೀವ್ ಮಾಡ್ಕೊಂಡಿರೋದನ್ನ ಎಕ್ಸ್ಪ್ರೆಸ್ ಮಾಡೋದು ಪ್ರೊಡಕ್ಟಿವ್ ಸ್ಕಿಲ್ ಆಗುತ್ತೆ. ಸೊ ಒಂದು ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ ಅಲ್ಲಿ ಲ್ಯಾಂಗ್ವೇಜ್ ಕ್ಲಾಸ್ ಶುಡ್ ಫೋಕಸ್ ಆನ್ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ. ರಿಸೆಪ್ಟಿವ್ ಸ್ಕಿಲ್ ಮೇಲೆ ಫಸ್ಟ್, ಪ್ರೊಡಕ್ಟಿವ್ ಅಲ್ಲಿ ಫಸ್ಟ್ ಫೋಕಸ್ ಮಾಡ್ಬೇಕಾ? ಅಬ್ಸಲ್ಯೂಟ್ಲಿ ಕರೆಕ್ಟ್. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ಇದೇನ್ ಹೇಳುತ್ತೆ? ರಿಸೆಪ್ಟಿವ್ ಸ್ಕಿಲ್ ಗಿಂತ ಮೊದಲು ಪ್ರೊಡಕ್ಟಿವ್ ಸ್ಕಿಲ್ ಮೇಲೆ ಫೋಕಸ್ ಮಾಡ್ಬೇಕು ಅಂತ ಹೇಳುತ್ತೆ. ಹೌದಾ? ಮಕ್ಕಳು ರಿಸೀವೇ ಮಾಡ್ಕೊಂಡಿಲ್ಲ ಅಂತಂದ್ರೆ, ರಿಸೀವೇ ಆಗಿಲ್ಲ ಅಂದ್ರೆ ಔಟ್ಪುಟ್ ಹೆಂಗಾಗುತ್ತೆ? ಕರೆಕ್ಟ್. ಸೊ ರಿಸೆಪ್ಟಿವ್ ಸ್ಕಿಲ್ ಬಹಳ ಮುಖ್ಯ. ಅಬ್ಸಲ್ಯೂಟ್ಲಿ ಕರೆಕ್ಟ್, ಪಾರ್ಷಿಯಲಿ ಕರೆಕ್ಟ್, ನಾಟ್ ಕರೆಕ್ಟ್, ಅಬ್ಸಲ್ಯೂಟ್ಲಿ ನಾಟ್ ಕರೆಕ್ಟ್, ಇದೆರಡೂ ಅಲ್ಲ. ಸೊ ಅಬ್ಸಲ್ಯೂಟ್ಲಿ ಕರೆಕ್ಟ್, ಪಾರ್ಷಿಯಲಿ ಕರೆಕ್ಟ್ ಇದೆಲ್ಲ ಹೇಗೆ ಅಂತಂದ್ರೆ ಡಿಪೆಂಡ್ಸ್ ಆನ್ ದ ಪೇಪರ್ ಸೆಟಪ್. ಅವ್ರು ಹೇಗೆ ಸೆಟ್ ಮಾಡಿರ್ತಾರೆ, ಯಾವ ಮೈಂಡ್ ಸೆಟ್ ಅಲ್ಲಿ ಸೆಟ್ ಮಾಡಿ ಆನ್ಸರ್ ಕೊಟ್ಟಿರ್ತಾರೆ ಅಂತ. ಸೊ ಇದ್ರಲ್ಲಿ ವ್ಯತ್ಯಾಸ ಆಗೋ ಚಾನ್ಸಸ್ ಇದೆ, ಬಟ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 55th ಕ್ವೆಶ್ಚನ್. ವೆನ್ ಅ ಟೀಚರ್, ಸಾರಿ, ನಾಟ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಪ್ರೊಡಕ್ಟಿವ್ ಗಿಂತ ರಿಸೆಪ್ಟಿವ್ ಸ್ಕಿಲ್ ಗಿಂತ ಮೊದಲು ಪ್ರೊಡಕ್ಟಿವ್ ಮೇಲೆ ಕೊಡ್ಬೇಕು ಅನ್ನೋದು ಅಬ್ಸಲ್ಯೂಟ್ಲಿ ಇನ್ಕರೆಕ್ಟ್. ದಿಸ್ ಇಸ್ ದ ಆನ್ಸರ್. ಅದು ಕರೆಕ್ಟೇ ಅಲ್ಲ. ಇಟ್ಸ್ ನಾಟ್ ರೈಟ್ ವೇ. ನೆಕ್ಸ್ಟ್, ವೆನ್ ಅ ಟೀಚರ್ ಯೂಸಸ್ ರಿಯಾಲಿಯಾ ಇನ್ ಲ್ಯಾಂಗ್ವೇಜ್ ಕ್ಲಾಸ್, ಇಟ್ ಮೀನ್ಸ್ ದಟ್ ಶಿ ಇಸ್ ಬ್ರಿಂಗಿಂಗ್. ರಿಯಾಲಿಯಾ ಅಂತ ಅಂದ್ರೆ ಟೀಚರು ಏನರ್ಥ? ಇಟ್ ಮೀನ್ಸ್ ರಿಯಲ್ ಲೈಫ್ ಸಿಚುಯೇಷನ್ ಟು ಕಮ್ಯುನಿಕೇಟ್, ನೋ ರಿಯಲಿಸ್ಟಿಕ್ ಟಾರ್ಗೆಟ್ ಅಂಡ್ ಆಬ್ಜೆಕ್ಟಿವ್ಸ್ ಫಾರ್ ಅಚೀವ್ಮೆಂಟ್. ಟಾರ್ಗೆಟ್ ಮತ್ತು ಆಬ್ಜೆಕ್ಟ್ ಅನ್ನೋದು ಉದ್ದೇಶಗಳನ್ನ ಅಚೀವ್ ಮಾಡೋದು ಅಲ್ಲ, ರಿಯಲ್ ಆಬ್ಜೆಕ್ಟ್ ಆಫ್ ಟೀಚಿಂಗ್ ಏಡ್. ದಿಸ್ ಇಸ್ ದ ರೈಟ್ ಆನ್ಸರ್. ನಿಜವಾದ ಆಬ್ಜೆಕ್ಟ್ಸ್ ಅನ್ನ ಟೀಚಿಂಗ್ ಏಡ್ ಆಗಿ ಬಳಸುವಂತದ್ದೇ ರಿಯಾಲಿಯಾ. ನೆಕ್ಸ್ಟ್, ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಶನ್ ಆಸ್ ಮಚ್ ಇನ್ ಕಾಮನ್ ವಿತ್ ಅಪ್ರೋಚ್ ಆಫ್. ಈ ಕಾಂಪಿಟೆನ್ಸಿ ಬೇಸ್ಡ್ ಅಂತ ಹೇಳ್ತೀವಲ್ಲ, ಲರ್ನಿಂಗ್ ಔಟ್ ಏನ್ ಕಾಂಪಿಟೆನ್ಸಿಸ್ ಇರುತ್ತೆ ಅದ್ರ ಬೇಸ್ ಮೇಲೆ ಎಜುಕೇಶನ್ ನಿಂತಿದೆ ಅಂತ. ಇಟ್ಸ್ ಅ ಕಾಮನ್ ವಿತ್ ಯಾವ ಅಪ್ರೋಚ್ ಅಲ್ಲಿ ಇದು ಕಾಮನ್? ಟ್ರಾನ್ಸ್ಲೇಷನ್ ಮೆಥಡ್ ಅಲ್ಲಿ ಕಾಂಪಿಟೆನ್ಸಿ ಬೇಸ್ಡ್ ಇರುತ್ತಾ? ರೋಟ್ ಲರ್ನಿಂಗ್, ಸುಮ್ಮನೆ ಕಲಿಯೋದು. ರೆಮಿಡಿಯಲ್ ಟೀಚಿಂಗ್ ಅಂದ್ರೆ ಕಲ್ತಿರೋದನ್ನ ಅವ್ರು ಕಲ್ತಿಲ್ಲ ಅಂದ್ರೆ ಮತ್ತೆ 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 ಟೀಚ್ ಮಾಡೋದು. ಟಾಸ್ಕ್ ಬೇಸ್ಡ್ ಟೀಚಿಂಗ್, ಟಾಸ್ಕ್ ಅಂದ್ರೆ ಆಕ್ಟಿವಿಟಿಯನ್ನು ಕೊಟ್ಟು ಟೀಚ್ ಮಾಡೋದ್ರಲ್ಲಿ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಶನ್ ಅದ್ರಲ್ಲಿ ಇದೆಯಾ? ಸೊ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಶನ್ ಬೇಕಂದ್ರೆ ಟಾಸ್ಕ್ ಬೇಸ್ಡ್ ಇರಬೇಕು. ಆನ್ಸರ್ ಇಸ್ ಟಾಸ್ಕ್ ಬೇಸ್ಡ್ ಲರ್ನಿಂಗ್. ರೆಮಿಡಿಯಲ್ ಬರೋದು ಯಾರಿಗೆ ಟೀಚಿಂಗ್ ಗ್ಯಾಪ್ ಆಗಿರುತ್ತೆ ಅವರಿಗೆ ಮತ್ತೆ ಟೀಚ್ ಮಾಡಕ್ಕೆ. ಎತ್ತಿಟ್ಟಿದ್ದೀನಿ, ಎಲ್ಲ ಇಟ್ಟಿದ್ದೀನಿ. ಕೊಟ್ನಲ್ಲ ಅಂಚೆವ, ನೀನ್ ಕೊಡ್ತಲ್ಲ ಅಂಚೆವ, ಹೋಗಿಸ್ಕೊ ಹೋಗು. ದ ಪರ್ಪಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಇಸ್, ನೋಡಿ ರೆಮಿಡಿಯಲ್ ಟೀಚಿಂಗ್ ಇಲ್ಲೇ ಐತೆ. ಯಾವ್ದಕ್ಕೆ ರೆಮಿಡಿಯಲ್ ಟೀಚಿಂಗ್ ಮಾಡ್ತೀವಿ? ನೀವೇ ತಿನ್ನಿ, ಪರವಾಗಿಲ್ಲ, ಬೇಡ ನೀವೇ ತಿನ್ನಿ. ಥ್ಯಾಂಕ್ ಯು. ನಾನು ಡಿಸ್ಟರ್ಬ್ ಮಾಡ್ಬೇಡ ಇವಾಗ, ಯಾಕಂದ್ರೆ ನೀನ್ ಮಧ್ಯೆ ಮಾತಾಡಿದ್ರೆ ಅದೆಲ್ಲ ರೆಕಾರ್ಡ್ ಆಗ್ಬಿಡುತ್ತೆ. The purpose of remedial teaching is, remedial teaching purpose ಏನು? Introduce new language items, ಹೊಸ language no. Test recently taught items. Teach again the language items not properly learned. ಇಲ್ಲೇ ನೀಟಾಗಿ ಹೇಳ್ತಾರೆ. ಯಾವ ಲ್ಯಾಂಗ್ವೇಜ್ ಐಟಮ್ಸ್ ಸರಿಯಾಗಿ ಕಲ್ತಿಲ್ವೋ ಅವ್ನು ಮತ್ತೆ ಟೀಚ್ ಮಾಡೋದು ಸರಿಯಾಗಿ ಕಲಿಯೋದಕ್ಕೋಸ್ಕರ ಅಂತ. ಟೀಚ್ ಲ್ಯಾಂಗ್ವೇಜ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ಲರ್ನ್. ಕಲ್ತಿರೋದನ್ನ ಮತ್ತೆ ಟೀಚ್ ಮಾಡೋದು ಖಂಡಿತ ಇಲ್ಲ. ಸೊ 3 is the right answer. Remedial teaching ಏನಕ್ಕೆ? ಟೀಚ್ ಅಗೇನ್ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್. ಸರಿಯಾಗಿ ಕಲಿದೇ ಇರೋದನ್ನ ಮತ್ತೆ ಕಲಿಸೋದು. ನೆಕ್ಸ್ಟ್, ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಡಿಕ್ಷನರಿ ವರ್ಕ್, ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್. ಯಾವಾಗ್ಲೂ ಡಿಕ್ಷನರಿ ವರ್ಕ್ ನಾವೇನು ಡಿಕ್ಷನರಿ ವರ್ಕ್ ಅನ್ನ ಕೊಡ್ತೀವಿ ಅಂತಂದ್ರೆ ಲಿಸ್ನಿಂಗ್ ಸ್ಕಿಲ್ ಅಲ್ಲ, ಸ್ಟೋರಿ ಟೆಲ್ಲಿಂಗು ಲಿಸ್ನಿಂಗ್ ಸ್ಕಿಲ್ ಬರುತ್ತೆ. ರೆಫರೆನ್ಸ್ ಸ್ಕಿಲ್, ರೆಫರ್ ಮಾಡೋದಕ್ಕೆ. ರೈಟಿಂಗ್ ಸ್ಕಿಲ್ ನೋ, ಸ್ಪೀಕಿಂಗ್ ಸ್ಕಿಲ್ ನೋ. ಸೊ ರೆಫರೆನ್ಸ್ ಸ್ಕಿಲ್ ಬರುತ್ತೆ. ಡಿಕ್ಷನರಿ ಅಥವಾ ಥೆಸಾರಸ್ ಅಂತೀವಿ, ಥೆಸಾರಸ್, ಓಕೆ, ಥೆಸಾರಸ್ ಇರ್ಬೋದು, ಅಥವಾ ಇನ್ನೊಂದು ಡಿಕ್ಷನರಿ, ಥೆಸಾರಸ್ ಅಂಡ್ ಎನ್ಸೈಕ್ಲೋಪೀಡಿಯಾ ಕೂಡ ರೆಫರೆನ್ಸ್ ಸ್ಕಿಲ್ಗೆ ಬರುತ್ತೆ. ಇವನ್ನೆಲ್ಲ ನೋಡಿ ನಾವು ರೆಫರ್ ಮಾಡಿ ಆನ್ಸರ್ ಅನ್ನ ಮಾಡ್ತೀವಿ. ಸೊ ರೆಫರೆನ್ಸ್ ಸ್ಕಿಲ್. ನೆಕ್ಸ್ಟ್ ಕ್ವೆಶ್ಚನ್, ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ CBL ಸ್ಟ್ಯಾಂಡ್ಸ್ ಫಾರ್. CBL ಅಂದ್ರೆ ಏನು? ಕಾಂಪಿಟೆನ್ಸಿ ಬೇಸ್ಡ್ ಲರ್ನರ್, ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್, ಚೈಲ್ಡ್ ಬೇಸ್ಡ್ ಲರ್ನಿಂಗ್, ಸೆಂಟರ್ ಬೇಸ್ಡ್ ಲರ್ನಿಂಗ್. ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್
ಕಾಂಪಿಟೆನ್ಸಿಗಳನ್ನ ಆಧಾರವಾಗಿ ಇಟ್ಕೊಂಡು ಕಲಿಕೆಯನ್ನ ಮಾಡೋದು. ಕಾಂಪಿಟೆನ್ಸಿ ಅಂದ್ರೆ ಇವಾಗ ಓದೋದು ಒಂದು ಕಾಂಪಿಟೆನ್ಸಿ, ರೆಫರ್ ಮಾಡೋದು ಒಂದು ಕಾಂಪಿಟೆನ್ಸಿ, ಅಥವಾ ಮಗುಗೆ ಸ್ಕಿಮ್ಮಿಂಗ್ ಕಾಂಪಿಟೆನ್ಸಿಗಳನ್ನ ಒಂದು ಏನು ಕಲಿಕೆಗೆ ಇಂಥ ಕಲಿಕಾಂಶಗಳು ಅಂತ ಏನಂತೀವಿ ಅವುಗಳನ್ನ ಕಾಂಪಿಟೆನ್ಸಿ ಅಂತ ಕರಿತೀವಿ. ನೆಕ್ಸ್ಟ್ 6th one, choose the audio visual aid from the given options. Audio means listening, visual means watching. ಕೇಳಿಸ್ಕೊಳ್ಳೋದು ಪ್ಲಸ್ ನೋಡೋದು. ಕೇಳಿಸ್ಕೊಂಡು ನೋಡೋದು ಅಂತಹ ಏಡ್ ಯಾವುದು, ಅಂತಹ ಟೀಚಿಂಗ್ ಏಡ್ ಯಾವುದು? ಬ್ಲಾಕ್ ಬೋರ್ಡ್ ಓನ್ಲಿ ವಿಜುವಲ್, ಚಾರ್ಟ್ಸ್ ವಿಜುವಲ್, ಫ್ಲಾಶ್ ಕಾರ್ಡ್ಸ್ ವಿಜುವಲ್, ಫಿಲ್ಮ್ಸ್ ಮೂವಿಗಳು ಆಡಿಯೋ ವಿಜುವಲ್. ಆನ್ಸರ್ ಇಸ್ 6th one. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ನನ್ನ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.